ರಾಜ್ಯದ ಮಾವೋವಾದಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತ್ಯೆಯಾಗಿ ಈಗಾಗಲೇ ವಾರಗಳೇ ನಡೀತಾ ಇದೆ. ಅಂದರೆ ಎನ್ಕೌಂಟರ್ ಆಗಿ ವಾರಗಳೇ ನಡೀತಾ ಇದೆ. ಸೊ ಎಎನ್ಎಫ್ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ದಾಖಲೆಗಳನ್ನು ತಯಾರು ಮಾಡ್ತಾ ಇದ್ದಾರೆ. ವೈದ್ಯಕೀಯ ವರದಿಗಳಿಗಾಗಿ ಕಾಯ್ತಾ ಇದ್ದಾರೆ. ಈ ನಡುವೆ ಪ್ರಕರಣದ ವಿಚಾರವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡೋದಕ್ಕೆ ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿ ಸ್ಥಳ ಆಗಮಿಸಿದೆ. ಈ ತಂಡ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ನಡ್ಬಾಲು ಗ್ರಾಮಕ್ಕೆ ಬಂದಿದ್ದಾರೆ. ತಿಂಗಳಮಕ್ಕಿ ಪ್ರದೇಶಕ್ಕೆ ಈ ತಂಡ ಭೇಟಿ ಕೊಟ್ಟಿದೆ. ಘಟನೆ ನಡೆದ ಪೀತಬೈಲಿನ ಜಯಂತಗೌಡ ಮನೆ ಸುತ್ತಮುತ್ತಲ ಗ್ರಾಮಸ್ಥರು ಸ್ಥಳದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಮತ್ತು ಗಸ್ತಲ್ಲಿದ್ದ ಎಎನ್ಎಫ್ ತಂಡವನ್ನು ಈ ಟೀಮ್ ಮಾತಾಡಿಸಿ ಮಾಹಿತಿಗಳನ್ನು ಸಂಗ್ರಹ ಮಾಡಿದೆ. ಎರಡೆರಡು ತಂಡಗಳು ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದು, ಈ ತಂಡಕ್ಕೆ ಅವ್ರು ಹೇಳೋ ಪ್ರಕಾರ ಯಾವುದೇ ಕುರುಹುಗಳು ಮೇಲ್ನೋಟಕ್ಕೆ ಲಭ್ಯ ಆಗಿಲ್ವಂತೆ. ಮನೆಯಲ್ಲಿದ್ದ ವಸ್ತುಗಳು, ಗುಂಡಿನ ಚಕಮಕಿಯ ಗುರುತುಗಳು ಮಾತ್ರ ಸ್ಥಳದಲ್ಲಿ ಸಿಕ್ಕಿದೆ. ವಿಕ್ರಮ್ ಗೌಡ ಅಲಿಯಾಸ್ ಶ್ರೀಕಾಂತ್ ಗೌಡ ಮೇಲೆ ಎನ್ಕೌಂಟರ್ ಮಾಡಲಾಗಿಲ್ಲ, ಪೊಲೀಸರು ಕೊಂದಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತರು ದೂರಿದ್ದಾರೆ. ವಿಕ್ರಮ್ ಗೌಡ ಮೃತದೇಹಕ್ಕೂ ಸರಿಯಾದ ಗೌರವ ಕೊಟ್ಟಿಲ್ಲ. ಈ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ಅಂತ ಸಿದ್ದರಾಮಯ್ಯ ಅವರನ್ನ ಕೆಲವರು ಒತ್ತಾಯಿಸ್ತಾ ಇದ್ದಾರಂತೆ. ಇಂಥ ವಿಚಾರದಲ್ಲೂ ವಿಕ್ರಮ್ ಗೌಡ ಅವರ ಕುಟುಂಬಸ್ಥರನ್ನು ನಾವು ಭೇಟಿಯಾದೀವಿ ಇವತ್ತು. ಅವರು ನೀಡಿರುವಂಥ ಮಾಹಿತಿಗಳು ಇನ್ನಷ್ಟು ಆಘಾತಕಾರಿ ಇದೆ. ಯಾವ ರೀತಿಯೆಲ್ಲ ಕುಟುಂಬದ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದನ್ನು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ನಮಗೆ ಕಂಡದ್ದೇನೆಂದರೆ, ಸೋಮವಾರ ಸಂಜೆ 5ರಿಂದ 6 ಗಂಟೆ ಅವಧಿಯ ಒಳಗಡೆ ಈ ಹತ್ಯೆ ನಡೆದಿದೆ. ಅದಾಗಿ ಅವ್ರ ಕುಟುಂಬಸ್ಥರಿಗೆ, ಅಂದರೆ ಅವರ ಸೋದರಿಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಮರುದಿವಸ ಸಂಜೆ 6 ಗಂಟೆವರೆಗೆ ಡೆಡ್ ಬಾಡಿ, ವಿಕ್ರಮ್ ಗೌಡ ಮೃತದೇಹ ಎನ್ಕೌಂಟ್ರು ಅಂತ ಇವರು ಏನು ಹೇಳಿದ್ದಾರೆ, ಆ ಪೀತ್ಬೈಲ್ನಲ್ಲೇ ಅನಾಥವಾಗಿ ಬಿದ್ದಿತ್ತು.